ಮುತ್ತು ಸಿರ್ಪಿ ಮತ್ತೆ ಅವನ ಹೆಂಡತಿ ಬದುಕಿದ್ರು ಕೂಡ ಅವರನ್ನ ಸತ್ತೋಗಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಇದೇ ಕಾರಣಕ್ಕೆ ಅವರ ಪೌರತ್ವ ಅಥವಾ ಸಿಟಿಜನ್ಶಿಪ್ನ ಕೂಡ ಕ್ಯಾನ್ಸಲ್ ಮಾಡಿದ್ರು. ಮುತ್ತು ಸಿರ್ಪಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಅವನ್ನ ಎಳೆದುಕೊಂಡು ಆಚೆ ಹಾಕ್ತಾನೆ. ಅವರಿಬ್ರು ಬದುಕಿರೋದನ್ನ ನೋಡಿ ಸಮಾಜದ ಜನರೆಲ್ಲ ಅವರ ಮೇಲೆ ಸಿಕ್ಕಾಪಟ್ಟೆ ಕಾಮಿಡಿ ಮೀಮ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಆಕ್ಚುಲಿ ಇದೆಲ್ಲ ಶುರುವಾಗಿದ್ದು ಕೆಲವು ವರ್ಷಗಳ ಹಿಂದೆ. ಮುತ್ತು ಸಿರ್ಪಿ ಮತ್ತೆ ಸುಶೀಲಾ ಇಬ್ರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಿಧಾನವಾಗಿ ಅವರಿಬ್ರು ಹತ್ರ ಆಗ್ತಾರೆ ಮತ್ತೆ ಕೊನೆಗೆ ಮದ್ವೆ ಕೂಡ ಆಗ್ತಾರೆ. ಹೊಸ ಜೋಡಿಯಾಗಿ ಅವರಿಬ್ಬರ ಮೊದಲ ರೇಷನ್ ಕಾರ್ಡ್ ಕೂಡ ರೆಡಿ ಆಗುತ್ತೆ. ಇದೇ ಖುಷಿಯಲ್ಲಿ ಸುಶೀಲಾ ತನ್ನ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ಲು. ಆದ್ರೆ ಅದೇ ಕ್ಷಣದಲ್ಲಿ ಅವಳ ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಪೇನ್ ಶುರುವಾಗಿ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಈ ವಿಷಯ ಮುತ್ತುಗೆ ಗೊತ್ತಾದ ತಕ್ಷಣ ಅವನು ಹೆದರ್ಕೊಂಡು ತನ್ನ ಹೆಂಡತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನರ್ಸ್ ಅವನಿಗೆ ತಕ್ಷಣ ದುಡ್ಡು ಕಟ್ಟಿ ಅಂತ ಹೇಳ್ತಾಳೆ. ಕೌಂಟರ್ ಹತ್ರ ಅಷ್ಟು ದೊಡ್ಡ ಲೈನ್ ನೋಡಿ ಮುತ್ತುವಿನ ಭಯ ಇನ್ನೂ ಜಾಸ್ತಿ ಆಗೋಗುತ್ತೆ. ಟೈಮ್ ಆಗ್ತಾ ಇದ್ದ ಹಾಗೆ ಸುಶೀಲಾಳ ಪರಿಸ್ಥಿತಿ ಇನ್ನೂ ಹಾಳಾಗ್ತಾ ಇತ್ತು. ಹೆಂಡತಿಯ ಟ್ರೀಟ್ಮೆಂಟ್ಗೋಸ್ಕರ ಅವನು ಒಬ್ಬ ವ್ಯಕ್ತಿಯ ಹತ್ರ ಸಾಲ ಮಾಡ್ತಾನೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಸುಶೀಲಾಳ ಹೆಲ್ತ್ನಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಇದರ ಜೊತೆಗೆ ಮುತ್ತುಗೆ ಕೊಟ್ಟ ಟೈಮ್ಗೆ ಆ ಸಾಲನ ವಾಪಸ್ ಕೊಡಕ್ ಕೂಡ ಆಗೋದಿಲ್ಲ. ಕೇವಲ ಇದೇ ಒಂದು ಚಿಕ್ಕ ಕಾರಣಕ್ಕೆ ಆ ವ್ಯಕ್ತಿ ಗಂಡ ಹೆಂಡತಿ ಇಬ್ರು ಸತ್ತೋಗಿದ್ದಾರೆ ಅಂತ ರೆಕಾರ್ಡ್ಸ್ನಲ್ಲಿ ಡಿಕ್ಲೇರ್ ಮಾಡಿಸ್ಬಿಡ್ತಾನೆ.